ಹಾಯ್ ಗೈಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಬೆಂಡೆಕಾಯಿನ ಸಾಂಬಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಕೆಲವರು ಎಲ್ಲ ನೋಪ್ಲಿ ಅಂತ ಕೇಳ್ತಿದ್ರು, ಹಾಗಾಗಿ ಯಾವ ನೋಪ್ಲಿನೂ ಬಂದಿಲ್ಲ. ನಾನು ಮಾಡಿರೋ ರೀತಿಯಲ್ಲೇ ನೀವು ಮಾಡ್ಕೊಳ್ಳಿ ಸಾಂಬಾರನ್ನ. ಗೀತಾ ಚಾನಲ್ ಯಾರ್ಯಾರು ಹೊಸಬರು ನೋಡ್ತಾ ಇದ್ದೀರಾ ಅವರು ಪಕ್ಕದ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬೆಂಡೆಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಬಟ್ಟೆಯಲ್ಲಿ ಒರೆಸ್ಕೊಂಡು ಬೆಂಡೆಕಾಯಿ ಇಟ್ಕೊಂಡಿದ್ದೀನಿ. ಒರೆಸಿ ಇಟ್ಕೊಂಡು ಮಾಡಿದ್ರೆ ಅದು ನೋಪ್ಲಿ ಬರಲ್ಲ. ಇವತ್ತು ನಾನು ಬೆಂಡೆಕಾಯಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕೆಲವರು ನನ್ನ ಫ್ರೆಂಡ್ಗಳೆಲ್ಲ ಅದು ನೋಪ್ಲಿ ಬರುತ್ತೆ, ಮಾಡೋಕ್ಕೆ ಬೇಜಾರು ಅಂತ ಹೇಳ್ತಾಯಿದ್ರು. ಇವತ್ತು ನಿಮಗೆ ಬೆಂಡೆಕಾಯಿನ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಟೊಮೊಟೊ ನಾನು ಒಂದು 3 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರ ರುಬ್ಕೊಳ್ಳೋಕ್ಕೆ. ಇಲ್ಲಿ ಈರುಳ್ಳಿನ ಎರಡನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಜೊತೆಲಿ ಈರುಳ್ಳಿ, ಟೊಮೊಟೊ ಮತ್ತು ಖಾರದ ಪುಡಿ 3 ರುಬ್ಕೊತೀನಿ. ನೋಡಿ, ಇವಾಗ ಬೇಳೆ ಸಾಂಬಾರು ಪೌಡ್ರು ನಮ್ಮನೇಲೇ ಮಾಡಿ ಇಟ್ಕೊಂಡಿರುವಂಥದ್ದು ಇವಾಗ ಹಾಕ್ತಾಯಿದ್ದೀನಿ. 1-2 ಸ್ಪೂನು ಹಾಕೊಳ್ಳೋಣ. 2-2.5 ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ಳೋಣ. ನಾವು ಖಾರ ಜಾಸ್ತಿ ಮಾಡ್ಕೊಳ್ಳಲ್ಲ, ಹಾಗಾಗಿ 2.5 ಸ್ಪೂನ್ ಹಾಕ್ಕೊತೀನಿ ನಾನು. ನೋಡಿ, ಬೇಳೆನ ಒಂದು 10 ನಿಮಿಷ ಬೇಯಿಸಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಇವಾಗ ನಾನು ಖಾರ ರುಬ್ಕೊಳ್ಳೋಣ. ಯಾವ ರೀತಿ ಮಾಡೋದು ನಾನು ತೋರಿಸ್ತೀನಿ. ಇದೀನಿ ಈರುಳ್ಳಿ, ಟೊಮೊಟೊ, ಖಾರದ ಪುಡಿ ಬೇಳೆ ಒಳಗಡೆ ಹಾಕಿದ್ದೀನಿ. ಈಗ ಖಾರನ ಇವಾಗ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಬಿಟ್ಟು ಕುದಿಸ್ಕೊಳ್ಳೋಣ. ಒಂದು ಆಲೂಗಡ್ಡೆ ಹಾಕೊಳ್ಳೋಣ ಈಗ ಬೇಳೆ ಒಳಗಡೆ ಬೇಯೋಕ್ಕೆ. ನೋಡಿ, ಸಿಪ್ಪೆ ಹೊರ್ದಾಯ್ತು. ಇವಾಗ ಸಿಪ್ಪೆ ಎಲ್ಲ ಹೊಡೆದು ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಹಾಕೊಳ್ಳೋಣ. ಆಲೂಗಡ್ಡೆ ಹಾಕೊಳ್ಳೋಣ ಒಂದೇ ಒಂದು. ಇವಾಗ ವಿಜಲ್ ಹಾಕೋಣ. 2 ವಿಜಲ್ ಬರಲಿ. ನೋಡಿ, ಇವಾಗ ನಾನು ಇದಕ್ಕೇನು ಆಯಿಲ್ ಏನು ಹಾಕಿಲ್ಲ, ಬೆಂಡೆಕಾಯಿ ಮಾತ್ರ ಹಂಗೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಹಸಿ ಕಾಯಿನ. ಇವಾಗ ಅದರೊಳಗಡೆಗೆ ನಾನು ಒಂದೇ 1 ಸ್ಪೂನ್ನಷ್ಟು ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ಇವಾಗ ರುಬ್ಬಿ ಅದರೊಳಗಡೆ ಹಾಕೊಳ್ಳೋಣ. ನೋಡಿ, ಸ್ವಲ್ಪ ಹುಣಸೆ ಹುಳಿ ನೆನೆ ಹಾಕ್ಕೊಂಡಿದ್ದೀನಿ ನೀರಿಗೆ. ನೆನೆಲಿ ಅದು. ಸ್ವಲ್ಪ ಕಾಯಿ ಕಡಲೆ 2 ತೋರಿಸಿದ್ನಲ್ಲ ನಿಮಗೆ. ಇವಾಗ ರುಬ್ಕೊಂಡಿದ್ದೀನಿ, ಆಗಿದೆ. ಬೆಂಡೆಕಾಯಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಉಪ್ಪು ಹಾಕೊಳ್ಳೋಣ. ನೋಡಿ, ಉಪ್ಪು ಹಾಕೊಳ್ಳೋಣ, ಹರಳುಪ್ಪು. ಇವಾಗ ಅದನ್ನು ಚೆನ್ನಾಗಿ ಕುಲ್ಕೊಳ್ಳೋಣ. ನೋಡಿ, ಇದು ತಳ ಹಿಡ್ದಿದೆ ಕೆಳಗಡೆ, ಬಿಟ್ಟೋಗುತ್ತೆ, ಏನಾಗಲ್ಲ ಅದು. ಆದರೆ ಒಂದು ಚೂರು ನೋಪ್ಲಿ ಬಂದಿಲ್ಲ ನೋಡಿ. ನೋಡಿ, ನೋಪ್ಲಿ ಇದೆಯಾ ನೋಡಿದ್ರಲ್ವಾ? ಇದು ನೀರಿನಂಶ ಎಲ್ಲ ಉರಿಸ್ಬಿಟ್ಟು ಮಾಡೋಕ್ಕೋದ್ರೆ ನಾವು ಒಂದು ಚೂರು ನೋಪ್ಲಿ ಬರಲ್ಲ. ಅದು ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗೂ ಕೂಡ ಆಗುತ್ತೆ. ನೋಡಿ, ಇವಾಗೆಲ್ಲ ಬೇಯಿಸ್ಕೊಂಡಿದ್ದೀನಿ ಬೇಳೆ ಎಲ್ಲ. ಇವಾಗ ಬೆಂಡೆಕಾಯಿ ಹಾಕೊಳ್ಳೋಣ. ನೋಡಿ, ಈ ರೀತಿ ಹುರ್ಕೊಂಡಿದ್ದೀನಿ ನಾನು ಚೆನ್ನಾಗಿ. ನೋಡಿ, ತಳೆ ಎಲ್ಲ ಹಿಡಿಯೋ ರೀತಿ ನಾನು ಹುರ್ಕೊಂಡಿದ್ದೀನಿ. ಒಂದು ಚೂರು ಕೂಡ ಏನು ನೋಪ್ಲಿ ಕೂಡ ಬಂದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನ 2 ಮಳ್ಳಿಸ್ಕೊಳ್ಳೋಣ. ನೋಡಿ, ಇವಾಗ ಸಾಂಬಾರೊಳಗೆ ಹಾಕಿ ಕುದಿಸ್ಕೊತಾ ಇದ್ದೀನಿ ನಾನು. 1-2 ಮಳ್ಳಿಸ್ಕೊಳ್ಳೋಣ ಇದನ್ನು. ನೋಡಿ, ಆಗುತ್ತೆ. ನಾನು ಇನ್ನೂ ಕಾಯಿ ಹಾಕಿಲ್ಲ. ಇವಾಗ ಹಾಕೊಬಿಡೋಣ. ನಾನು ರುಬ್ಬಿದ್ನಲ್ಲ ಹುರ್ಗಡ್ಲೆ, 1 ಸ್ಪೂನ್ ಹುರ್ಗಡ್ಲೆ, ಒಂದು ಸ್ವಲ್ಪ ಕಾಯಿ ರುಬ್ಕೊಂಡಿದ್ದೆ. ಆಯಿಲ್ ಹಾಕ್ಕೊಂಡಿದ್ದೀನಿ 1-2 ಸ್ಪೂನಷ್ಟು. ಇವಾಗ ಸಾಸಿವೆ ಹಾಕೊಳ್ಳೋಣ, ಒಂದು ಅರ್ಧ ಸ್ಪೂನು. ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ. ಸಾಸಿವೆ ಸಿಡಿದ ಮೇಲೆ ಇವಾಗ ನೋಡಿ, ಸಾಸಿವೆ ಸಿಡಿಬೇಕು, ಇಲ್ಲಾಂದರೆ ಆರಗಣೆ ಆಗಲ್ಲ ಹಾಗಾಗಿ. 1 ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬುಡಿಸ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ನೆಜ್ಕೊಂಡಿದ್ದೀನಿ ಇದನ್ನು. ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ನೋಡಿ, ಹುಣಸೆ ಹುಳಿ ನೆನೆ ಹಾಕ್ಕೊಂಡಿದ್ದೆ ನಾನು. ಇವಾಗ ಇದನ್ನು ಹಾಕೊಳ್ಳೋಣ ಒಗ್ಗರಣೆಗೆ. ನೋಡಿ, ಹುಣಸೆ ಹುಳಿ ಎಲ್ಲ ಇವಾಗ ಡ್ರೈ ಆಗಿದೆ, ಕುಟ್ಬಿಟ್ಟು. ಇವಾಗ ಎಲ್ಲ ಡ್ರೈ ಆಗಿದೆ. ಇವಾಗ ನಾನು ಬೆಂಡೆಕಾಯಿ ಮತ್ತು ಇದು ಇಟ್ಕೊಂಡಿದ್ದಲ್ಲ, ಇದನ್ನು ಸ್ಪೂನ್ ಹಾಕೊಳ್ಳೋಣ. ನೋಡಿ, ಚೆನ್ನಾಗಿ ಮಳ್ಳಿ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ನೋಡಿ.
ಒಂದು ಚೂರು ನೋಪ್ಲಿ ಇಲ್ಲ ಸಾಂಬಾರಲ್ಲಿ. ಎಷ್ಟು ನೀಟಾಗಿ ಬಂದಿದೆ ಸಾಂಬಾರು ಕೂಡ. ಬರೀ ಸಾಂಬಾರೇ ತೋರಿಸ್ತೀನಿ ನೋಡಿ. ನೋಡಿ, ಒಂದು ಚೂರು ನೋಪ್ಲಿ ಬಂದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು. ನೀವು ಕೂಡ ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಮನೇಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಧನ್ಯವಾದಗಳು.